ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ದರ್ಶನ್ ಅಭಿಮಾನಿಗಳು ಮಂಕಾಗಿದ್ದಾರೆ. ತಮ್ಮ ನೆಚ್ಚಿನ ನಟ ಮತ್ತೆ ಜೈಲಿಗೆ ಹೋಗುತ್ತಿರುವುದನ್ನು ಊಹಿಸಿಕೊಳ್ಳಲು ಅವರಿಗೆ ಆಗುತ್ತಿಲ್ಲ. ಆದರೆ ನ್ಯಾಯಾಲಯದ ಆದೇಶವಾದ್ದರಿಂದ ಅಭಿಮಾನಿಗಳು ಅತಿರೇಕದಿಂದ ವರ್ತಿಸುವಂತಿಲ್ಲ. ಇನ್ನು ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಎಲ್ಲ ಕೆಲಸಗಳನ್ನು ಮುಗಿಸಿ ಬಿಡುಗಡೆಯ ಹಂತದಲ್ಲಿ ಬಂದಿದೆ. ಈ ಸಿನಿಮಾ ಬಗ್ಗೆ ಅಭಿಮಾನಿಗಳು ಕೂಡ ಭರ್ಜರಿ ನಿರೀಕ್ಷೆ ಇಟ್ಟಿದ್ದಾರೆ. ಮೊದಲೇ ಹೇಳಿದಂತೆ ದರ್ಶನ್ ಜೈಲಿಗೆ ಹೋಗುವುದರಿಂದ ಡೆವಿಲ್ ಚಿತ್ರೀಕರಣ ಅಥವಾ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳ ಬಗ್ಗೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಏಕೆಂದರೆ ದರ್ಶನ್ ತನ್ನೆಲ್ಲ ಕೆಲಸಗಳನ್ನು ಮುಗಿಸಿದ್ದಾರೆ. ಅದು ಚಿತ್ರೀಕರಣದಿಂದ ಹಿಡಿದು ಡಬ್ಬಿಂಗ್ವರೆಗೆ. ಅದೇ ಕಾರಣದಿಂದ ಡೆವಿಲ್ ಸಿನಿಮಾ ಬಿಡುಗಡೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿತ್ತು. ಮೊದಲ ಹಂತವಾಗಿ ಇಂದು ಚಿತ್ರದ ಇದ್ರೆ ನೆಮ್ಮದಿಯಾಗಿರಬೇಕು ಎಂಬ ಹಾಡನ್ನು ಬಿಡುಗಡೆ ಮಾಡಲು ತಂಡ ಮುಂದಾಗಿತ್ತು. ಆದರೆ ಈಗ ಮುಂದೂಡಿದೆ. ಅಕ್ಟೋಬರಿನಲ್ಲಿ ಡೆವಿಲ್ ಸಿನಿಮಾ ರಿಲೀಸ್. ಡೆವಿಲ್ ಚಿತ್ರವನ್ನು ಅಕ್ಟೋಬರ್ನಲ್ಲಿ ತೆರೆಗೆ ಬರಲು ಚಿತ್ರತಂಡ ತಯಾರಿ ನಡೆಸಿದೆ. ಅಕ್ಟೋಬರ್ 23ಕ್ಕೆ ಸಿನಿಮಾವನ್ನು ಬಿಡುಗಡೆ ಮಾಡುವ ಕುರಿತು ಈಗಾಗಲೇ ದರ್ಶನ್ ಜೊತೆಯೂ ಚಿತ್ರತಂಡ ಚರ್ಚೆ ನಡೆಸಿದೆ ಎನ್ನಲಾಗಿದೆ. ಅದರ ಮೊದಲ ಹಂತವಾಗಿ ಚಿತ್ರದ ಹಾಡು ಬಿಡುಗಡೆಯ ಮೂಲಕ ಸಿನಿಮಾ ಪ್ರಮೋಷನ್ ಕೂಡ ಆರಂಭಿಸಿದೆ. ಈ ಚಿತ್ರವನ್ನು ಜೈಮಾತಾ ಕಂಬೈನ್ಸ್ ನಿರ್ಮಿಸುತ್ತಿದೆ. ಪ್ರಕಾಶ್ ವೀರ್ ಚಿತ್ರಕಥೆ ಬರೆದು ನಿರ್ದೇಶಿಸುತ್ತಿದ್ದಾರೆ. ಈಗಾಗಲೇ ಬೆಂಗಳೂರು, ರಾಜಸ್ಥಾನ್ ಮುಂತಾದ ಕಡೆ ಚಿತ್ರೀಕರಣ ನಡೆದಿದೆ. ಈಗಾಗಲೇ ಬಿಡುಗಡೆಯಾಗಿರುವ ಪೋಸ್ಟರ್ಗಳ ಮೂಲಕ ಎಲ್ಲರ ಗಮನ ಸೆಳೆದಿದೆ. ಸುಧಾಕರ್ ಎಸ್. ರಾಜ್ ಅವರ ಛಾಯಾಗ್ರಹಣವಿರುವ ದಿ ಡೆವಿಲ್ ಚಿತ್ರಕ್ಕೆ ಬಿ. ಅಜನೀಶ್ ಲೋಕನಾಥ್ ಸಂಗೀತ ನಿರ್ದೇಶನ ಇದೆ. ಮೋಹನ್ ಬಿ. ಕೆರೆ ಕಲಾ ನಿರ್ದೇಶನ ಇದೆ. ರಾಮ್ ಲಕ್ಷ್ಮಣ್ ಅವರ ಸಾಹಸ ನಿರ್ದೇಶನವಿದೆ. ದರ್ಶನ್ ಅವರಿಗೆ ನಾಯಕಿಯಾಗಿ ರಚನಾ ರೈ ಅಭಿನಯಿಸುತ್ತಿದ್ದಾರೆ. ತುಳಸಿ, ಅಚ್ಯುತ್ರಾವ್, ಮಹೇಶ್ ಮಂಜ್ರೇಕರ್, ಶೋಭರಾಜ್ ಮುಂತಾದವರು ಈ ಚಿತ್ರದ ತಾರಾಗಣದಲ್ಲಿದ್ದಾರೆ. ಹೊಸ ಸಿನಿಮಾಗೆ ಕಮಿಟ್ ಆಗಿಲ್ಲ ದರ್ಶನ್ ಡೆವಿಲ್ ಸಿನಿಮಾದ ಕೆಲಸವನ್ನು ಮುಗಿಸಿಕೊಡುವ ಮೂಲಕ ಸದ್ಯ ಒಪ್ಪಿಕೊಂಡ ಸಿನಿಮಾವನ್ನು ದಡ ಸೇರಿಸಿದ್ದಾರೆ. ಹಾಗಾಗಿ ಯಾವ ಸಿನಿಮಾವೂ ಅರ್ಧಕ್ಕೆ ನಿಲ್ಲುವಂತಹ ಸನ್ನಿವೇಶವಿಲ್ಲ. ಜೈಲಿನಿಂದ ಬಂದ ನಂತರ ದರ್ಶನ್ ಕೆಲವು ನಿರ್ಮಾಪಕರಿಗೆ ನೀಡಿದ ಅಡ್ವಾನ್ಸ್ ಹಣವನ್ನು ವಾಪಸ್ ನೀಡಿದ್ದಾರೆ. ಕೈಯಲ್ಲಿ ಒಂದಷ್ಟು ಸಿನಿಮಾಗಳಿದ್ದರೂ ದರ್ಶನ್ ಮುಂದಿನ ಸಿನಿಮಾ ಯಾವ ನಿರ್ದೇಶಕ, ನಿರ್ಮಾಪಕರ ಜೊತೆ ಎಂಬ ಬಗ್ಗೆ ಅನೌನ್ಸ್ ಆಗಿಲ್ಲ. ಹಾಗಾಗಿ ದರ್ಶನ್ ನಟನೆಯ ಯಾವ ಸಿನಿಮಾವೂ ಅರ್ಧಕ್ಕೆ ನಿಲ್ಲುವ ಪ್ರಶ್ನೆ ಈ ಬಾರಿ ಬರುವುದೂ ಇಲ್ಲ. ನಮಸ್ಕಾರ ಸ್ನೇಹಿತರೆ.